ಬಿಜೆಪಿ ಶಾಸಕನ ಕುರಿತು ಒಂದು ದೊಡ್ಡ ಸುದ್ದಿಯಾಗಿದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಬಿಜೆಪಿ ಶಾಸಕನ ಅಸಲಿ ಕತೆ ಅನಾವರಣ. ಇದು ಬಿಜೆಪಿ ಶಾಸಕನ ಕುರಿತು ಒಂದು ದೊಡ್ಡ ಬ್ರೇಕಿಂಗ್ ಸುದ್ದಿಯನ್ನ ಬ್ರೇಕ್ ಮಾಡಲಿಕ್ಕೆ ಹೊರಟಿದ್ದೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಬಿಜೆಪಿ ಶಾಸಕನ ಅಸಲಿ ಕತೆ ಅನಾವರಣ. ಸುಹಾಸ್ ಶೆಟ್ಟಿ ಹತ್ಯೆಗೈದವನ ಜೊತೆಗೆ ಮದುವೆಗೆ ಹೋಗಿದ್ದಂತಹ ಬಿಜೆಪಿ ಶಾಸಕ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ್ದು ಫಾಜಿಲ್ ಸಹೋದರ. ಅದೇ ಫಾಜಿಲ್ ಸಹೋದರ ಆದಿಲ್ ಜೊತೆಗೆ ಮದುವೆಗೆ ಹೋಗಿದ್ದಂತಹ ಬಿಜೆಪಿ ಶಾಸಕ ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿ ಆದಿಲ್ ಜೊತೆಗೆ ಮದುವೆ ಮಂಟಪದಲ್ಲಿ ಪೋಸ್ಗಳ ಮೇಲೆ ಪೋಸ್. ಆದಿಲ್ ಜೊತೆಗೆ ಮದುವೆ ಮಂಟಪದಲ್ಲಿ ಪೋಸ್ ಕೊಟ್ಟಿದ್ದಂತಹ ಬಿಜೆಪಿ ಶಾಸಕ. ಯಾರ ಶಾಸಕ? ಆದಿಲ್ ಜೊತೆಗೆ ಕಾಣಿಸಿಕೊಂಡಿದ್ದಂತಹ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ. ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿ ಜೊತೆಗೆ ಬಿಜೆಪಿ ನಾಯಕರ ದಂಡೇ ಫೋಟೋವನ್ನು ತೆಗೆಸಿಕೊಂಡಿದೆ ಶಾಸಕ ಹರೀಶ್ ಪೂಂಜಾ. ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷ ಸಚಿನ್ ರಾಜ್ ರೈ, ಶಾಸಕ ಹರೀಶ್ ಪೂಂಜಾ ಆಪ್ತ ಪ್ರಮೋದ್ ಶೆಟ್ಟಿ, ಉದ್ಯಮಿ ನವೀನ್ ಶೆಟ್ಟಿ ಕೂಡ ಫೋಟೋಕ್ಕೆ ಪೋಸ್ ನೀಡಿದ್ದಾರೆ. ಆ ಒಂದು ಮದುವೆಗೆ ಭಾಗಿಯಾಗಿದ್ದಾರೆ. ಇದೇ ಮಾರ್ಚ್ ನಲ್ಲಿ ಬೆಳ್ತಂಗಡಿಯಲ್ಲಿ ನಡೆದಿದ್ದಂತಹ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೇ 1ರಂದು ಬಜಪೆಯಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಿದ್ದಂತಹ ಫಾಜಿಲ್ ಸಹೋದರ ಆದಿಲ್, ಅದೇ ಆದಿಲ್ ಜೊತೆಗೆ ಮದುವೆಗೆ ಹೋಗಿದ್ದಂತಹ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮತ್ತು ಹಾಗೂ ಅವರ ಫ್ರೆಂಡ್ಸ್ ಗ್ರೂಪ್ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಪ್ರಚೋದನಾಕಾರಿ ಭಾಷಣ ಮಾಡಿದ್ದ ಇದೇ ಶಾಸಕ ಪೂಂಜಾ ಈಗ ಮದುವೆಯಲ್ಲಿ ಫೋಟೋಗಳಿಗೆ ಪೋಸ್ ಅನ್ನ ನೀಡಿದ್ದಾರೆ. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕೊನೆಯಲ್ಲಿ ಲಾಸ್ಟ್ ಎಂಡ್ ಅಲ್ಲಿ ಇರುವಂತವರೇ ಆದಿಲ್. ಆ ಲೆಫ್ಟ್ ಸೈಡ್ ಸ್ಮೈಲಿ ಏನಿದೆ ಅದರ ಪಕ್ಕದಲ್ಲಿರುವವರೇ ಶಾಸಕ ಹರೀಶ್ ಪೂಂಜಾ. ಉಳಿದವರೆಲ್ಲ ಬಿಜೆಪಿ ಅಲ್ಲಿ ಕಾಣಿಸಿಕೊಂಡವರು, ಒಂದಿಷ್ಟು ಜನ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈಗ ಅನುಮಾನ ಏನು ಶುರುವಾಗ್ತಾ ಇದೆ ಜನಸಾಮಾನ್ಯರಲ್ಲಿ. ಪ್ರಚೋದನಾಕಾರಿ ಭಾಷಣವನ್ನ ಆಡಿ ಸುಹಾಸ್ ಶೆಟ್ಟಿ ಹತ್ಯೆಗೈದಾಗ ಆರ್ಭಟಿಸಿದ್ದವರು ಈಗ ಮದುವೆ ಊಟದಲ್ಲಿ ಬ್ಯುಸಿಯಾಗಿದ್ದಾರೆ. ಏನಿದ್ರ ಕತೆ ಏನು ಅಂತ ಪಾರ್ ಜನಗಳಿಗೆ ಹರಿತಾ ಇಲ್ಲ. ಈಗ ಹರೀಶ್ ಪೂಂಜಾ ಅವರೇ ಅದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ಬೇಕಾಗತ್ತೆ. ಬಿಜೆಪಿಯ ಶಾಸಕನ ಕುರಿತಾಗಿರುವಂತಹ ಬಿಗ್ ಸುದ್ದಿಯನ್ನ ಹೇಳ್ತಾ ಇದ್ದೇವೆ. ಸುಹಾಸ್ ಶೆಟ್ಟಿಯನ್ನ 4-5 ಜನ ಅಡ್ಡಗಟ್ಟಿ ಗುಂಪಿನಲ್ಲಿ ಬಂದು
ಕಾರಿನಲ್ಲಿ ಬಂದು ಹತ್ಯೆ ಮಾಡಿರುವಂತಹ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ತದಾದ ನಂತರ ಹಿಂದೂ ಹುಲಿ ಸುಹಾಸ್ ಶೆಟ್ಟಿ ಕೊಲೆ ಆದ ನಂತರ ಆ ಕಡೆ ಎಲ್ಲ ಕಾಲಿಡ್ಲಿಕ್ಕಾಗ್ತಾ ಇರಲಿಲ್ಲ, ಅಷ್ಟೊಂದು ಬಿಸಿ ಏರಿತ್ತು. ಈಗ ಪ್ರಚೋದನಾಕಾರಿ ಮಾತನಾಡಿದ್ದಂತಹ ಪೂಂಜಾ ಆದಿಲ್ ಜೊತೆಗೆ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ಹಲವಾರು ಮುಖಂಡರು ಕೂಡ ಮದುವೆಗೆ ಹೋಗಿ ಊಟ ಮಾಡಿಕೊಂಡು ಬಂದಿದ್ದಾರೆ. ಮೇ 1ರಲ್ಲಿ ಮಾರ್ಚ್ 1ರಲ್ಲಿ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿದೆ. ಈಗ ಎಲ್ಲರೂ ಕೂಡ ಹೋಗಿ ಊಟ ಮಾಡಿ ತಿಂದು ತೇಗ ಬರ್ತಾ ಇದ್ದಾರೆ. ಏನು ಸಂದೇಶವನ್ನ ಕೊಡ್ತಾ ಇದ್ದೀರಾ? ಯಾಕಾಗಿ ಹೋದ್ರಿ? ಪ್ರಚೋದನಾಕಾರಿ ಮಾತುಗಳನ್ನ ಆಡಿದ್ರಿ. ಸುಹಾಸ್ ಶೆಟ್ಟಿ ಅವರ ಹತ್ಯೆಯನ್ನ ಖಂಡಿಸಿದ್ದಂಥ ನೀವುಗಳೇ ಆದಿಲ್ ಜೊತೆಗೆ ಹೋಗಿ ಊಟ ಮಾಡಿ ಬಾರಿಸ್ಕೊಂಡು ಬಂದ್ಮೇಲೆ, ಬಿರಿಯಾನಿ ತಿನ್ಕೊಂಡು ಬಂದ್ಮೇಲೆ ಜನ ಏನ್ ಅನ್ಕೊಳ್ತಾರೆ? ನೀವೇನ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೈದವನ ಜೊತೆಗೆ ಮದುವೆಯಲ್ಲಿ ಭಾಗಿಯಾಗಿರುವಂತಹ ಬಿಜೆಪಿ ಶಾಸಕ, ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಪೂಂಜಾ ಅವರೇ ಕೊಡಬೇಕು. ಯಾಕಾಗಿ ಹೋಗಿದ್ರಿ, ಏನು ಎತ್ತ, ಒಂದಾಗ್ಬಿಟ್ರ ಅಂತ. ಈ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿದ್ದೇ ಮರ್ತು ಹೋಯ್ತಾ? ಆತನ ಸಾವಿಗೆ ಇಷ್ಟೇನಾ ಬೆಲೆ? ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿ ಜೊತೆಗೆ ಬಿಜೆಪಿ ನಾಯಕರ ದಂಡೆ ಫೋಟೋ ಹೊಡ್ಸ್ಕೊಂಡಿದೆ ಅಲ್ಲ. ಮೇ 1ರಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಆಗುತ್ತೆ. ಮಾರ್ಚ್ ತಿಂಗಳಲ್ಲಿ ಈ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರ. ಒಂದೇ ತಿಂಗಳಕ್ಕೆ ಮುಗಿದೋಯ್ತಾ ಅಂತ ಎಲ್ಲ? ಒಂದೇ ತಿಂಗಳಕ್ಕೆ ನಿಮ್ಮ ಪ್ರಚೋದನಾಕಾರಿ ಮಾತುಗಳೆಲ್ಲ ಎಂಡ್ ಆಯ್ತಾ? ಒಂದೇ ತಿಂಗಳಕ್ಕೆ ಎಲ್ಲರೂ ಕೂಡ ಒಂದಾಗ್ಬಿಟ್ರ? ಒಂದೇ ತಿಂಗಳಕ್ಕೆ ಸುಹಾಸ್ ಶೆಟ್ಟಿ ಕೊಲೆ ಮರ್ತು ಹೋಯ್ತಾ? ಅಥವಾ ಜನಸಾಮಾನ್ಯರ ಎದುರು ಹಾಕಿದ್ದೀರಾ? ಎಲ್ಲದಕ್ಕೂ ಕೂಡ ಹರೀಶ್ ಪೂಂಜಾ ಅವರೇ ಉತ್ತರವನ್ನ ಕೊಡಬೇಕಿದೆ. ಸಾಕ್ಷಿ ಸಮೇತವಾಗಿ ಈಗ ಫೋಟೋಗಳು ವೈರಲ್ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ ಫ್ರೀಡಮ್ ಟಿವಿ. ಫೋಟೋ ಲಭ್ಯವಾಗಿದೆ. ಆದಿಲ್ ಜೊತೆಗೆ ಕಾಣಿಸಿಕೊಂಡಿದ್ದೀರಾ, ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ನೀವೇ ಕೊಡಬೇಕಾಗಿದೆ. ಶಾಸಕ ಹರೀಶ್ ಪೂಂಜಾ, ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರೆಲ್ಲರೂ ಕೂಡ, ಅಧ್ಯಕ್ಷರಾಗಿರುವಂತಹ ಸಚಿನ್ ರಾಜ್ ರೈ ಎಲ್ಲರೂ ಕೂಡ ಒಂದು ಮದುವೆಯಲ್ಲಿ ಬಿರಿಯಾನಿ ತಿನ್ಕೊಂಡು ಬಂದಿದ್ದೀರಾ. ಜನಸಾಮಾನ್ಯರ ಎದುರು ಸುಹಾಸ್ ಶೆಟ್ಟಿ ಕೊಲೆ ಅದನ್ನ ವಿರೋಧಿಸ್ತೀವಿ, ಸಹಿಸೋದಿಲ್ಲ, ಬಿಡೋದಿಲ್ಲ ಅಂತ ಮಾತುಗಳನ್ನೆಲ್ಲ ಆಡಿ ಈಗ ಬಿರಿಯಾನಿ ತಿನ್ಕೊಂಡು ಬಂದ್ರೆ ಜನರ ಹೆಂಗ್ ನಂಬೇಕು ರೀ? ಜನರನ್ನ ಮಂಗ ಮಾಡಿದ್ದ ಅಥವಾ ಯಾರನ್ನ ಮಂಗ ಮಾಡಿದ್ದು? ನೀವೇ ಎಕ್ಸ್ಪ್ಲನೇಷನ್ ಕೊಡಬೇಕು. ಮೇ 1ನೇ ತಾರೀಕು ಸುಹಾಸ್ ಶೆಟ್ಟಿ ಕೊಲೆ ಆಗ್ತಾರೆ. ಮಾರ್ಚ್ ತಿಂಗಳಲ್ಲಿ 1 ತಿಂಗಳು ನೀವು ಕಾಣಿಸ್ಕೊಳ್ತೀರಾ. ಏನ್ ಕತೆ ಏನಿದು? ಈ ಎಲ್ಲ ಅನುಮಾನಗಳು ಈಗ ಶುರುವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.